ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಆಸೆ ಸೀರಿಯಲ್ಲು ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಶಾಂತಿ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಆವಾಗ ರಂಗನಾಥ್ ಕೂಡ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಅಲ್ಲಿರೋ ಬುಕ್ಸ್ನ ಓದಬೇಕು ಅಂತ ಬುಕ್ಸ್ನ ತೊಗೊಳ್ತಾರೆ. ಧೂಳಿರೋದ್ರಿಂದ ಧೂಳನ್ನ ಕೊಡುತ್ತಾರೆ ಬುಕ್ಸಲ್ಲಿರೋದು. ಸಡನ್ನಾಗಿ ಆ ಧೂಳನ್ನ ಕುಡಿದ್ಬಿಟ್ಟು ರಂಗನಾಥ್ಗೆ ತುಂಬಾ ಕೆಮ್ಮು ಬಂದುಬಿಡುತ್ತೆ. ಎಷ್ಟು ಕೆಮ್ಮಿದ್ರೂ ಕೂಡ ಕೆಮ್ಮು ಹೋಗ್ತಾ ಇರಲ್ಲ. ಶಾಂತಿ ಹೋಗಿ ನೀರನ್ನ ತೊಗೊಂಡು ಬರ್ತಾಳೆ. ಆವಾಗ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಅಪ್ಪ ಏನಾಯ್ತಪ್ಪ, ಅಪ್ಪ ತಗೊಳಪ್ಪ ನೀರು ಕುಡಿ ಅಂತ ಹೇಳ್ತಾ ಇರ್ತಾನೆ. ಶಾಂತಿ ನೀರು ತೊಗೊಂಡು ಬಂದಿರೋದ್ರಿಂದ ರಂಗನಾಥ್ ನೀರೇ ಕುಡಿತಾ ಇರಲ್ಲ. ಅಪ್ಪ ಪ್ಲೀಸ್ ಅಪ್ಪ ನೀರು ಕುಡಿ ಅಂತ ಹೇಳಿದ್ರು ಕೂಡ ಅವಳ ಕೈಯಲ್ಲಿರೋ ನೀರನ್ನ ತಗೊಳ್ತಾ ಇರಲ್ಲ. ಹೋಗಿ ಸೂರ್ಯ ನೀರು ತೊಗೊಂಡು ಬಂದು ಅಪ್ಪ ತಗೋ ಅಂತ ಕೊಟ್ಟಿದ ತಕ್ಷಣ ರಂಗನಾಥ್ ಆ ನೀರನ್ನು ಕುಡಿತಾರೆ. ಆವಾಗ ಶಾಂತಿಗಂತೂ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಮೀನಾ ಕೂಡ ಬರ್ತಾಳೆ. ಅಯ್ಯೋ ಮಾವ ಏನಾಯ್ತು ಮಾವ, ಯಾಕೆ ಇಷ್ಟೊಂದು ಕೆಮ್ತಾ ಇದ್ದೀರಾ ಅಂತ ಕೇಳಿದಾಗ ಎಲ್ಲೇ ಹೋಗಿದ್ದೆ ನೀನು ಅಂತ ಬೈತಾನೆ ಸೂರ್ಯ. ಅಯ್ಯೋ ರೀ ಬಟ್ಟೆ ಒಣಗಿತ್ತು ಹೊರಗಡೆ, ಅದಕ್ಕೆ ಹೋಗಿ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಅಂತ ಹೇಳಿದ ತಕ್ಷಣ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ಅಪ್ಪನ ಇಬ್ಬರು ಕರ್ಕೊಂಡೋಗಿ ಕೂರಿಸ್ತಾರೆ. ಅಪ್ಪ ಇವಾಗ ಹೇಗಿದೆ ಅಂದಾಗ ಸ್ವಲ್ಪ ಪರವಾಗಿಲ್ಲ ಕಣೋ, ಸಮಾಧಾನ ಆಗಿದೆ ಅಂತ ಹೇಳ್ತಾರೆ. ಆವಾಗ ಸೂರ್ಯ ಕೋಪ ಮಾಡಿಕೊಂಡು ಮೀನಾ ಆ ಬುಕ್ಸ್ ಹತ್ರ ಇರೋ ಧೂಳನ್ನ ಕ್ಲೀನ್ ಮಾಡಬೇಕು ತಾನೆ, ಎಷ್ಟು ಧೂಳಿತ್ತು ಗೊತ್ತಾ, ಆ ಧೂಳಿದ್ದೇನೆ ನೋಡು ಅಪ್ಪಗೆ ಇಷ್ಟೊಂದು ಕೆಮ್ಮು ಬಂದಿರೋದು ಅಂದಿದ ತಕ್ಷಣ ಸರಿ ರೀ ಆಯಿತು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಶಾಂತಿ ಅಂತೂ ತುಂಬಾ ಅಳ್ತಾ ಇರ್ತಾಳೆ. ಒಂದು ಲೋಟ ನೀರು ಕೂಡ ನನ್ನ ಕೈಯಲ್ಲಿ ಕುಡಿಯೋದಿಲ್ವಾ ಅಂತ ಶಾಂತಿ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರಬೇಕಾದ್ರೆ ಅಲ್ಲಿದ್ದ ಹೋಗ್ಬಿಡ್ತಾರೆ. ಆವಾಗ ಈ ಕಡೆ ಸೂರ್ಯ ಮೀನಾ ಇಬ್ಬರು ಕೂಡ ಏನ್ರಿ ಇದೆಲ್ಲ ಅಂತ ಕೇಳ್ತಾಳೆ. ಆವಾಗ ಸಕ್ಕರೆ ನೀರು ಕೊಡೋಕೆ ಬಂದ್ರೂ ಕೂಡ ಅಪ್ಪ ನೀರು ಕೂಡ ತಗೊಳ್ಳಿಲ್ಲ ಕಣೆ, ಅಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದು ಕೋಪ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ, ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ರಂಗನಾಥ್ ಸ್ವಲ್ಪ ಸುಧಾರಿಸ್ಕೊಂಡಾದ್ಮೇಲೆ ಈ ಸೂರ್ಯ ಆ ಬುಕ್ಸ್ನ ಕೊಡು ಅಂತ ಹೇಳ್ತಾರೆ. ಅಯ್ಯೋ ಏನಪ್ಪ ನೀನು ಸ್ವಲ್ಪ ಸುಧಾರಿಸ್ಕೋಬೇಕು ತಾನೆ, ಅಲ್ಲಪ್ಪ ಇವಾಗೆಲ್ಲ ಫೋನಲ್ಲೇ ಈ ಥರ ಸ್ಟೋರಿ ಬರುತ್ತೆ ಅಲ್ಲೇ ಓದ್ಬೋದು ತಾನೆ, ಈ ಬುಕ್ಸ್ ಎಲ್ಲ ಯಾಕಪ್ಪ ಅಂತ ಸೂರ್ಯ ಹೇಳಿದ ತಕ್ಷಣ ನನಗೀಗ ಆಲ್ರೆಡಿ ಕನ್ನಡಕ ಇದೆ, ಇವಾಗ ಏನಾದರೂ ನಾನು ಫೋನ್ ನೋಡೋಕೆ ಶುರು ಮಾಡಿಕೊಂಡ್ರೆ ಇಷ್ಟು ದಪ್ಪ ಹಾಕ್ಕೋಬೇಕು, ಆಮೇಲೆ ಏನು ಗೊತ್ತಾ ಬುಕ್ಸಲ್ಲಿ ಇರೋ ಸುಖ ಫೋನಲ್ಲಿ ಸಿಗೋದಿಲ್ಲ ಕಣೋ ಅಂತ ಹೇಳ್ತಾರೆ. ಸರಿಯಪ್ಪ ಆಯಿತು ಓದು ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಅಲ್ಲಿದ್ದ ಹೊರಡ್ತಾರೆ. ಇನ್ನು ಈ ಕಡೆ ಮನೋಜ ರೋಹಿಣಿ ಇಬ್ಬರು ಕೂಡ ಪ್ಲಾನ್ ಮಾಡಿಕೊಂಡು ದುಡ್ಡು ಉಳಿದಿರುತ್ತೆ ಅಲ್ವಾ, ಅದರಲ್ಲಿ 2 ಲಕ್ಷನ ಆ ಸೂರ್ಯ ಮತ್ತು ಮೀನನ ಮುಖದ ಮೇಲೆ ಬಿಸಾಕಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋದಿಲ್ಲ ಅಂದಿದ ತಕ್ಷಣ ರೋಹಿಣಿ ಆ ದುಡ್ಡು ಬಳಸೋದು ಬೇಡ ಅಂದಿದ್ದೆ ತಾನೆ ಅಂತ ಮನೋಜ ಹೇಳ್ತಾನೆ. ಹಾಗಂತ ಆ ಸೂರ್ಯ ಮತ್ತು ಮೀನ ಮುಂದೆ ನಾವು ಮಾತು ಅನ್ಸ್ಕೊಂಡು ಇರೋಕ್ಕಾಗೋದಿಲ್ಲ ಮನೋಜ್, ನಾನಂತೂ ದುಡ್ಡು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿರೋ 2 ಲಕ್ಷನ ಮನೆಗೆ ತೊಗೊಂಡು ಬರ್ತಾರೆ. ತಗೊಂಡು ಬಂದು ಮನೋಜ ಎಲ್ಲೋ ಸೂರ್ಯ ಎಲ್ಲಿದೆಯಾ ಬಾರೋ ಅಪ್ಪ ಅಮ್ಮ ಎಲ್ಲರೂ ಬನ್ನಿ ಅಂತ ಕರೀತಾನೆ. ಎಲ್ಲರೂ ಕೂಡ ಬರ್ತಾರೆ. ಆದರೆ ರವಿ ಮತ್ತು ಶ್ರುತಿ ಇರೋದಿಲ್ಲ. ರವಿ ಶ್ರುತಿ ಬರೋ ತನಕ ಇರೋದಾ ಅಥವಾ ಅವ್ರು ಇಲ್ದೇನೆ ಮಾತುಕತೆ ಮುಗಿಸೋದಾ ಅಂತ ಸೂರ್ಯ ಹೇಳಿದ ತಕ್ಷಣ ಏನಿಲ್ಲ ನಿನಗೆ ಕೊಡಬೇಕಾಗಿರೋ ದುಡ್ಡನ್ನ ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ತಗೊಂಡು ಅವ್ರ ಅಪ್ಪ ಹತ್ರ ಬಂದುಬಿಟ್ಟು ಅಪ್ಪ ಇದರಲ್ಲಿ 2 ಲಕ್ಷ ದುಡ್ಡಿದೆ ಅಪ್ಪ, ಇದನ್ನು ಅವನಿಗೆ ಕೊಟ್ಬಿಡು ಅಂತ ಮನೋಜ ಹೇಳ್ತಾರೆ. ಆವಾಗ ಸೂರ್ಯ ಮತ್ತು ಈ ಕಡೆ ಮೀನಾ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಕಳ್ತನ ಮಾಡಿರೋ ದುಡ್ಡನ್ನೇ ತೊಗೊಂಡು ಬಂದು ನನಗೇನಾದರೂ ಕೊಡ್ತಾ ಇದೆಯೇನೋ ಅಂದಿದ ತಕ್ಷಣ ಇದೆಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೋ, ನಾನೇ ಕಳ್ತನ ಮಾಡಲಿ ಅಂತ ಮನೋಜ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಈ ದುಡ್ಡು ಯಾರು ದುಡ್ದಿದ್ದು ಎಲ್ಲಿದ್ದ ಬಂತು ಅಂತ ರಂಗನಾಥ್ ಕೇಳ್ತಾರೆ. ಇನ್ನೇನು ಮನೋಜ ನಾನು ಅಂತ ಹೇಳೋಕೆ ಬರ್ತಾ ಇರಬೇಕಾದ್ರೆ ರೋಹಿಣಿ ಅವಾಗ ನಮ್ಮ ಅಪ್ಪ ಅಂತ ಹೇಳ್ಬಿಡ್ತಾರೆ. ಆವಾಗ ಎಲ್ಲರೂ ಕೂಡ ಶಾಕ್ ಆಗಿ ರೋಹಿಣಿ ನೋಡ್ತಾ ಇರಬೇಕಾದ್ರೆ ರಂಗನಾಥ್ ನಿಮ್ಮ ಅಪ್ಪ ಜೈಲಲ್ಲಿ ಇದ್ದಾರೆ ತಾನೆ, ಜೈಲಲ್ಲಿರೋರು ದುಡ್ಡು ಹೇಗಮ್ಮ ಕೊಟ್ಟರು ಅಂತ ಕೇಳ್ತಾರೆ. ಆವಾಗಂತೂ ರೋಹಿಣಿ ಫುಲ್ ನಡಕ್ತಾ ಇರ್ತಾಳೆ. ಹೇಗೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಆದರೂ ಕೂಡ ಇಲ್ಲಿ ಸೂರ್ಯಗೆ ಅನುಮಾನ ಬರುತ್ತೆ, ಇಷ್ಟು ಬೇಗ ಇವರು 2 ಲಕ್ಷ ದುಡ್ಡನ್ನ ತೊಗೊಂಡು ಬಂದಿದ್ದಾರೆ ಅಂದರೆ ಪಕ್ಕ ಇವರೇನೋ ಮತ್ತೆ ಪ್ಲ್ಯಾನ್ ಮಾಡಿದ್ದಾರೆ, ಅದೇನು ಅಂತ ಕಂಡು ಹಿಡಿಲೇಬೇಕು ಅಂತ ಸೂರ್ಯ ಅಂದ್ಕೊಳ್ತಾನೆ. ಸೊ ಇದಿಷ್ಟು ಶನಿವಾರದ ಸಂಚಿಕೆಯಲ್ಲಿ ನಡೆಯೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.